ಬಸವರಾಜ್ ಮಚಕೂರಿ ಅವರ ಸಮಾಜ ಸೇವಾ ಕಾರ್ಯ ಪ್ರಶಂಸನೀಯ. ನಗರದಲ್ಲಿ ಮಾಣಿಕ ಪ್ರಭು ವಾಯುವಿಹಾರಿಗಳ ಸಂಘದ ಅಧ್ಯಕ್ಷ ಸುರೇಶ್ ಎಂ ಸಿಗಿ, ಕ್ರಿಯಾಶೀಲ ಸಾಮಾಜಿಕ ಕಾರ್ಯಕರ್ತ ಬಸವರಾಜ್ ಮಚಕೂರಿ ಅವರ ಸಮಾಜ ಸೇವಾ ಕಾರ್ಯ ಮತ್ತು ಸಂಘಟನಾ ಚಾತುರ್ಯ ಪ್ರಶಂಸನೀಯ ಎಂದು ಮಾಣಿಕ ಪ್ರಭು ವಾಯುವಿಹಾರಿಗಳ ಸಂಘದ ಅಧ್ಯಕ್ಷ ಸುರೇಶ್ ಎಂ ಸಿಗಿ ಅವರು ನುಡಿದರು. ನಗರದ ಆದರ್ಶ ಸಭಾಂಗಣದಲ್ಲಿ ಬುಧವಾರ ನಡೆದ ಮಚಕೂರಿ ಅವರ 53ನೇ ಜನ್ಮದಿನ ಆಚರಣೆಯಲ್ಲಿ ಅವರು ಸನ್ಮಾನಿಸಿ ಮಾತನಾಡಿದರು. ಈ ವೇಳೆ ಸಂಘದ ಕೋಶಾಧ್ಯಕ್ಷ ಮಾಣಿಕಪ್ಪ ಬಕ್ಕನ್ ಮತ್ತಿತರರು ಮಾತನಾಡಿದರು. ಉಪಾಧ್ಯಕ್ಷ ವೈಜನಾಥ ಪಾಟೀಲ್, ಪ್ರಧಾನ ಕಾರ್ಯದರ್ಶಿ ಶ್ರೀನಾಥ ದೇವಣಿ, ಸದಸ್ಯರುಗಳಾದ ಮಡಿವಳಯ್ಯ ಸ್ವಾಮಿ, ಭೀಮೇಶ್ ಪಂಚಾಳ್, ರಾಜ್ಕುಮಾರ್ ಚನ್ಶೆಟ್ಟಿ, ಮಲ್ಲಿಕಾರ್ಜುನ್ ಮಠಪತಿ, ರಮೇಶ್ ರೆಡ್ಡಿ ಉಸ್ತೇಲಿ, ಸಿದ್ದು ಸ್ವಾಮಿ, ಮಲ್ಲಿಕಾರ್ಜುನ್ ರೂಗನ್, ಮನೋಜ್ ಬುನ್ನಾ, ಸುಭಾಷ್ ಪಾಟೀಲ್ ಸೇರಿದಂತೆ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಹಾಜರಿದ್ದು ಬಸವರಾಜ ಮಚಕೂರಿ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಶುಭವನ್ನು ಕೋರಿದರು. ಸಂಗತಿಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಶ್ರೀ ಬಸವರಾಜ ಮಚಕೂರಿಯವರ 53ನೇ ವರ್ಷ ಕಂಪ್ಲೀಟ್ ಮಾಡಿಬಿಟ್ಟು 53ನೇ ಅದು ಚಾಲು ಇಲ್ಲ 54ನೇ ಮಾಡೋದು 53ನೇ ಹುಟ್ಟುಹಬ್ಬದ ನಿಮಿತ್ತ ಇವತ್ತು ಅವರಿಗೆ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಸಂಘದ ಮಾಣಿಕ ಪ್ರಭು ವಾಯುವಿಹಾರ ಸೇವಾ ಸಮಿತಿಯ ಸಂಘದ ಸದಸ್ಯರು ಹಾಗೂ ಕ್ರಿಯಾಶೀಲರಾದಂಥ ಶ್ರೀ ಬಸವರಾಜ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮೆಲ್ಲ ವತಿಯಿಂದ. ಅದೇ ರೀತಿ ಶ್ರೀ ಸಿದ್ದಾರೆಡ್ಡಿಯವರು ದೇಶ ಸೇವೆ ಈಶ ಸೇವೆ ಅಂತ ಹೇಳ್ತೀವಿ ನಾವು. ಆ ದೇಶ ಸೇವೆಯನ್ನು ಮಾಡಿ ಸೇವೆಯನ್ನು ಪೂರ್ಣಗೊಳಿಸಿ ನಿವೃತ್ತರ ಪ್ರಯುಕ್ತ ಅವರಿಗೂ ಸಹಿತ ನಮ್ಮ ಸೇವಾ ಸಮಿತಿಯ ವತಿಯಿಂದ ಹೃತ್ಪೂರ್ವಕವಾದಂಥ ಸನ್ಮಾನವನ್ನು ಕೈಗೊಂಡಿದ್ದು ಅವರ ನಿವೃತ್ತಿ ಜೀವನ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಎಲ್ಲವನ್ನು ಕೊಟ್ಟು ಆ ದೇವರು ಕಾಪಾಡಲಿ ಅಂತ ತಿಳ್ಕೊಂಡು ನೀರುವರೆಗೂ ಆ ದೇವರನ್ನು ಪ್ರಾರ್ಥನೆಯನ್ನು ಮಾಡ್ತೇವೆ. ಇಬ್ಬರಿಗೂ ಶುಭವಾಗಲಿ. ಧನ್ಯವಾದಗಳು. सबको सर जय हिंद, जय कर्नाटक। सर आज ಇವತ್ತು ನನ್ನ ನಿವೃತ್ತಿಯ ವಿಷಯವನ್ನು ಸರ್ ಸಿಗಿ ಸರ್ಗಳು ತಿಳಿಸಿದಾಗ ನನ್ನನ್ನು ಬರಮಾಡಿಕೊಂಡು ಈ ಒಂದು ಭವ್ಯ ಸಮಾರಂಭ ಇಲ್ಲಿ ನೀವು ಕೊಟ್ಟಿದಂಥ ಗಿಫ್ಟು ಇದಕ್ಕೆ ನಾನು ಕಿಮ್ಮತ್ತು ಕಟ್ಟಕ್ಕಾಗೋದಿಲ್ಲ ಸರ್. ಬೆಲೆ ಬಾಳದಂಥದ್ದು ಈ ಕ್ಷಣ ನನ್ನ ವೈಯಕ್ತಿಕ ಜೀವನದಲ್ಲಿ ನೀವು ಕೊಟ್ಟಂಥ ಉಡುಗೊರೆ ನನ್ನ ಜನ್ಮದಲ್ಲಿ ಮರೆಯಕ್ಕಾಗಲ್ಲ ಸರ್. ಇನ್ನೊಂದು ಸರ್, ನನ್ನಲ್ಲಿ ನಿಮ್ಮೆಲ್ಲರಲ್ಲಿ ಕೇಳ್ಕೊಂಡು ಒಂದೇ, ಇವತ್ತು ಇನ್ನೂ ಭಾಷಣ ಮಾಡೋದಂತಲ್ಲ, ಎಲ್ಲ ಸರ್ಗಳು ಸರ್ ನನಗಿಂತಲ್ಲೆಲ್ಲ ಹಿರಿಯರು, ನಾನು ಕಿರಿಯವನು. ತಾವು ನನ್ನ ನಿವೃತ್ತಿಯ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಮೀಪಗಳಾಗಿ ನನ್ನನ್ನು ಹರಿಸ್ತೀನಿ ನನ್ನ ಊರಲ್ಲಿ ಅಂತ ನನಗೆ ಭಾಳ ಖುಷಿ. ಏಕೆಂದರೆ ನನ್ನೂರಲ್ಲಿ ನಿಮ್ಮಂಥ ಗಣ್ಯಮಾನ್ಯ ವ್ಯಕ್ತಿಗಳು, ಸಂತೈಸಿಗಳು, ಹಿತೈಷಿಗಳು, ಮಹಾನ್ ಮೇಧಾವಿಗಳು ಒಂದು ಕ್ಷಣವಾದರೂ ಬಂದು ನನ್ನ ಊರಿಗೆ ಬಂದರೆ ನನ್ನ ಜೀವನ ಪಾವನ ಆಗ್ತದೆ ಅಂತೇಳಿ ಎಲ್ಲರಿಗೂ ಸರ್ ನಾನು ಇವತ್ತು ಇನ್ವಿಟೇಷನ್ ನಾನು ಇನ್ವಿಟೇಷನ್ ಮುಖಾಂತರ ಬಂದಿದ್ದೀನಿ ಸರ್. ಬಟ್ ಸರ್ ಇವತ್ತು ನಿಮಗೆಲ್ಲರಿಗೂ ನಮಗೇನು ಸನ್ಮಾನ ವಾಯುವಿಹಾರ ಸರ್ ಮಾಡಿದ್ರು ಅವರ ಆಶೀರ್ವಾದದಿಂದ 47 ವರ್ಷ 9 ತಿಂಗಳ 4 ದಿನ ಪೂರ್ತಿ ಮಾಡಿದ್ರು. ಅಂದರೆ ತಕರೀಬನ್ 43 ವರ್ಷ ಈ ಸೇವೆಯನ್ನು ಮಾಡಬೇಕು ಸರ್. ಇವತ್ತು ಮಾಣಿಕ ಪ್ರಭುವರು ಭಾಳ ದೊಡ್ಡ ಆಶೀರ್ವಾದ, ವೀರಭದ್ರೇಶ್ವರು, ಮಾಣಿಕ ಸರ್ ಪ್ರಭು, ಮಾಣಿಕ ದೇವರ ಪ್ರಭು, ನಿಮ್ಮೆಲ್ಲರ ಹರಕೆ ಸರ್. ನಾನು ಹೆಚ್ಚಿಗೆ ಹೇಳಿದೆ ಸರ್, ನನ್ನ ಊರಿಗೆ ತಾವೆಲ್ಲರೂ ಆಗಮಿಸಬೇಕು. ನಿಮ್ದು ಏನಿದೆ ಸರ್, ನಾ ಗುರುಗಳ ಹತ್ತಿರ ಸರ್ ಹತ್ತಿರ ಮಾತಾಡ್ತೀವಿ ಸರ್. ನಮ್ಮ ಸದಸ್ಯರು ಎಷ್ಟೇ ಇರಲಿ, ನಮ್ಮ ನೋಂದಣಿ ಆದ ಸದಸ್ಯರು ಎಲ್ಲರೂ, ಅಧ್ಯಕ್ಷರು, ಉಪಾಧ್ಯಕ್ಷರು, ನಾವೆಲ್ಲರೂ ಬರಬೇಕು. ನಿಮ್ಮ ಹೋಗು ಹೇಳಿದ್ರೆ ಸರ್ ಸ್ವಾಮಿ ಸರ್ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಸರ್, ತಾವು ಎಲ್ಲರೂ ಬೇಕಂತ ಧನ್ಯವಾದ. ಕುಸ್ನೂರು ಶುಗರ್ ಫ್ಯಾಕ್ಟ್ರಿ
ಅಲ್ಲಿ ಕಲ್ಯಾಣ ಮಂಟಪ ದೊಡ್ಡ ಮಾಡಿದ್ದೀರಿ ಸರ್. ನಾನು ಊರು ನಿಮಗೆಲ್ಲ ತೋರಿಸ್ಬೇಕು, ನಿಮ್ಮಿಂದ ನಾನು ಹೆಮ್ಮೆ ಪಡಬೇಕಂತ ನಾನು ನಿಮಗೆಲ್ಲರಿಗೂ ಸರ್ ಕಳ್ಕಳಿಂದ ಕೈ ಮುಗಿದು ಕಳ್ಕಳಿಂದ ಪ್ರಾರ್ಥಿಸ್ತಾರೆ. ಯಾರೇ ಯಾರಿಗೂ ಸರ್ ನನಗೆ ಗೊತ್ತಿಲ್ಲ, ನಮ್ಮ ಸದಸ್ಯರು ಎಲ್ಲರೂ ಬರಬೇಕಂತ ನಾವು ಕೈ ಜೋಡಿಸ್ತೀವಿ ಪ್ರಾರ್ಥನೆ. ಇಂದಿನ ಒಂದು ನನ್ನ ಹುಟ್ಟುಹಬ್ಬದ ನಿಮಿತ್ತ ನಾವೆಲ್ಲರೂ ದೊಡ್ಡರು ಹಿರಿಗಳು, ನಮ್ಮ ತಂದೆ ಸಮಾನ, ನಮ್ಮ ತಂದೆ ಜೊತೆ ಎಲ್ಲ ಫ್ರೆಂಡ್ಸ್ ಸಿಕ್ಕಿದ್ದವ್ರಿದ್ರಿ. ಅದು ಚೆಂದಕ್ಕಿನ ಸಿಕ್ಕ ನನಗೆ ಮೊಟ್ಟಮೊದಲಾಗಿ ನಿಮ್ಮ ಹ್ಯಾರೇಜಲ್ಲಿ ನಮ್ಮದು ಒಂದು ಇದ್ರಾಗೆ ಎಲ್ಲ ಬರ್ತಡೇ ಮಾಡೀರಿ. ಅದಕ್ಕೆಲ್ಲ ನಿಮಗೆ ನಾನು ಮನಪೂರ್ವಕವಾಗಿ ಧನ್ಯವಾದ ಸಲ್ಲಿಸ್ತೀನಿ. ನಾನು ಯಾವಾಗಲೂ ಅರ್ಧ ರಾತ್ರಿ ನಮ್ಮ ಸಂಘದ ಕಡೆಯಿಂದ ಏನೇ ಕೆಲಸ ಆದರೂ ನಾನು ಬರ್ಲಿಕ್ಕೆ ತಯಾರಿರ್ತೀನಿ. ಒಳ್ಳೆಯ ರೀತಿ ನಡ್ಕೊಂಡು ಹೋಗೋದು.